ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ಲಕ್ಸ್ಗೆ ಸುಸ್ವಾಗತ. ಇಂದ್ರಾಣಿ ಇವತ್ತು ನಾನು ಬೆಳಗ್ಗೆ ಪನ್ನೀರು, ತರಕಾರಿ ಪಲಾವ್ ಮತ್ತು ಮಧ್ಯಾಹ್ನಕ್ಕೆ ಸೇಮಿಯಾ ಪಾಯಸ, ಎಣ್ಣೆ ಬದನೆಕಾಯಿ ಮತ್ತು ಗೋಡಂಬಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇವಾಗ ಮೊದಲಿಗೆ ಪನ್ನೀರು ತರಕಾರಿ ಪಲಾವ್ ಮಾಡೋದಕ್ಕೆ ಒಂದು 4 ಸ್ಪೂನ್ ಎಣ್ಣೆ, ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡದೊಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ, 1-2 ನಿಮಿಷ ಫ್ರೈ ಆದಮೇಲೆ ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿವಾಗ ಒಂದು ಅರ್ಧ ಹಿಡಿ ಕೊತ್ತಂಬರಿ, ಅರ್ಧ ಹಿಡಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಒಂದು ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನೋಡಿ, ಪುದೀನ ನಾನು ರುಬ್ಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಬ್ಬಿ ಒಂದು ಹಿಡಿ ಅಷ್ಟು ಪುದೀನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನನ ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ಎಣ್ಣೆ ಬಿಡೋ ತನಕ, ಪುದೀನ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಹಂಗಾಗಿ ನೋಡಿ, ಇವಾಗ ಇದನ್ನು ಒಂದು 1/4 ಟೀ ಸ್ಪೂನಷ್ಟು, 1/4 ಕಪ್ಪಿನಷ್ಟು ನಾನು ಮೊಸರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತರಕಾರಿಗಳನ್ನ ನವಿಲುಕೋಸು ಮತ್ತು ಬೀನ್ಸು, ಕ್ಯಾರೆಟು, ಕಾಲಿಫ್ಲವರು ಮತ್ತು ಕ್ಯಾಪ್ಸಿಕಮ್ಮು, ಎಲೆಕೋಸು ಇಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿ ಬಟಾಣಿ ಒಂದು 1/4 ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಉಪ್ಪು ಹಾಕಿದ್ದೀವಲ್ಲ, ಒಂದು 5 ನಿಮಿಷ ಬಿಟ್ಟು ನಾವು ನೀರು ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಬಿಟ್ಟು ನಾವು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದು ಸ್ಕಿಪ್ ಆಗಿದೆ ಇದರಲ್ಲಿ. ನೀರು ಹಾಕ್ಕೊಂಡು ನೋಡಿ, 5 ನಿಮಿಷ ಆದಮೇಲೆ ನಾನು ಇವಾಗ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಮುಚ್ಚಿಟ್ಟಿರ್ತೀನಿ. ನೀರು ಹಾಕ್ಕೊಂಡು ಮುಚ್ಚಿಡೋದನ್ನು ನೀರು ಹಾಕೋದು ಸ್ಕಿಪ್ ಆಗಿದೆ ನೋಡಿ. ನೀರು ಕುದಿ ಬಂದಮೇಲೆ ಪನ್ನೀರು ಹಾಕ್ಕೊಳ್ತೀನಿ. ಒಂದು 100 ಗ್ರಾಮ್ ಪನ್ನೀರು ಅಷ್ಟು ಹಾಕ್ಕೊಳ್ತೀನಿ. ಅಕ್ಕಿನ 1.5 ಗ್ಲಾಸ್ ಹಾಕಿದ್ದೀನಿ. 1.5 ಗ್ಲಾಸ್ಗೆ ನಾನು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ರೆ ಪನ್ನೀರ್ ತರಕಾರಿ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ಇದು ರೆಡಿಯಾಗಿದ್ದು ಬೆಳಗ್ಗೆಗೆ ನೋಡಿ ಉದುರಾಗಿ ಯಾವ ಥರ ಬಂದಿದೆ ಅಂತ. ಬೆಳಗ್ಗೆ ಇದಕ್ಕೆ ಮೊಸರು ಬಜ್ಜಿಯೊಂದಿಗೆ ನಾನು ಕೊಟ್ಟಿದ್ದೆ, ಎಲ್ಲರಿಗೂ ತಿಂಡಿಗೆ ರೆಡಿ ಮಾಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಎಣ್ಣೆ ಬದನೆಕಾಯಿಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ, ಗೋಡಂಬಿ ಒಂದು 10 ಹಾಕ್ಕೊಂಡಿದ್ದೀನಿ. ಗೋಡಂಬಿ ಒಂದು 10 ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದಕ್ಕೆ ಟೊಮೆಟೊ ಯೂಸ್ ಮಾಡ್ತಿಲ್ಲ. ಇದಕ್ಕೆ ನಾನು 1 ಸ್ಪೂನಷ್ಟು ಕಪ್ಪೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಕಪ್ಪೆಳ್ಳನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಂಡಿದ್ದೆ. ಗಸಗಸೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗಿಟ್ಟಿಗೆ ಒಣಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಂದ್ಕೊಳ್ಳಿ, ಅರ್ಧ ಕಪ್ಪನ್ನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ತುರಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಒಣಕೊಬ್ಬರಿ ತುರಿ ಹಾಕಿದ ತಕ್ಷಣ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕಿದ್ಮೇಲೆ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು, 4 ಸ್ಪೂನ್ ಧನಿಯಾ ಪುಡಿ, 1-2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ನಿಮ್ಗೆ ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ತಿನ್ನೋರಾದರೆ. ಇದು ಹುಳಿ ಕೂಡ ಜಾಸ್ತಿ ಇದೆ, ತಣ್ಣಗಾಗಕ್ಕೆ ಬಿಡೋಣ ಮಸಾಲೆ. ಇವಾಗ ತುಪ್ಪ 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 20 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು 20 ದ್ರಾಕ್ಷಿ ಹಾಕ್ಕೊಂಡು ನಾವು ಇವಾಗ ಪಾಯಸಕ್ಕೆ ಹುರ್ಕೊಂಬಿಡೋಣ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಅದೇ ತುಪ್ಪದಲ್ಲಿ ನಾನು 1.5 ಕಪ್ಪಿನಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆನ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡಿದ್ದಾದಮೇಲೆ ಹುರ್ಕೊಳ್ಳೋಣ. ನಾವು ಇವಾಗ ನೋಡಿ ಈ ಥರ ಪಾಯಸ ಮಾಡಿ ನೋಡಿ ನೀವು ಒಂದ್ಸರಿ ಹೇಗಿರುತ್ತೆ ಟೇಸ್ಟ್ ಅಂತೇಳಿ. ಮಾಮೂಲಿ ಪಾಯಸ ಮಾಡೋದಕ್ಕಿಂತ ನಾನೊಂದು ಪಾತ್ರೆ ತೊಗೊಂಡು ಇದಕ್ಕೆ 2 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಮತ್ತು ಪಾಯಸ 2 ದಿನ ಇಟ್ಕೊಂಡು ತಿಂತಾರೆ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನಾನು ಗುಡ್ ಲೈಫ್ ಹಾಲು ಹಾಕ್ಕೊಂಡಿದ್ದೀನಿ. ನೀವು ಯಾವ ಹಾಲು ಬೇಕಾದ್ರೆ ಹಾಕ್ಕೊಳ್ಳಿ. ಫ್ರೈ ಮಾಡಿರೋಂಥ ಸೇಮಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದ್ದಾದ್ಮೇಲೆ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. 5 ನಿಮಿಷ ಕುದಿಯುತ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ನೋಡಿದ್ರೆ ಒಂದು 20 ಗೋಡಂಬಿ, ಒಂದು 20 ಬಾದಾಮಿನ ನೆನೆಸಿದ್ದೆ.
ಕಲಸಿದ್ದೆ, ಸಿಪ್ಪೆ ತೆಗೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿರೋ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ತೊಳೆದು ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಒಂದು ಅರ್ಧ ಲೀಟ್ರಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕೋದು ಸ್ಕಿಪ್ ಆಗಿದೆ ಇದರಲ್ಲಿ. ನೋಡಿ, ಇವಾಗ ಚೆನ್ನಾಗಿ ನಾವು ಸೇಮಿಯಾ ಒಂದು 3/4 ಭಾಗ ಬೆಂದ ಮೇಲೆ ಸಕ್ಕರೆ 1.5 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೇಮಿಯಾ ಎಷ್ಟು ಹಾಕಿದ್ದೀನೋ ಅಷ್ಟೇ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾಗಿರೋ 2 ಕಪ್ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇವಾಗ ನಾನು ನೀರು ಕುದ್ದಾದ್ಮೇಲೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಪೇಸ್ಟ್ ಮಾಡಿರೋದನ್ನು ಇದಕ್ಕೆ ಹಾಕಿ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಬಿಟ್ಟು ತಿರುಗಿಸ್ಬಿಟ್ಟು ನಾವು ಕುದಿಯೋಕೆ ಬಿಟ್ಟರೆ ಪಾಯಸ ರೆಡಿ ಆಗಿಬಿಡುತ್ತೆ. ನೀವು ಮಾಡಿ ನೋಡಿ ಈ ಥರ ಹೇಗಿರುತ್ತೆ ಅಂತೇಳಿ ಒಂದು ಸಾರಿಗೆ ಈ ಥರ ರೆಡಿಯಾಗಿದೆ ನೋಡಿ. ಇವಾಗ ನಾನು ಬದನೆಕಾಯಿ ಎಲ್ಲನೂ ಈ ಥರ ಅರ್ಧಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ರುಬ್ಬಿರೋಂಥ ಮಸಾಲೆನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡು ನೋಡಿ ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಸೇರಿಸ್ಕೊಂಡು ಬದನೆಕಾಯಿಗೆ ಈ ಥರ ಹಾಕೋಬೇಕು. ಉಪ್ಪು ನಾವು ಹಾಕಿರ್ತೀವಿ, ಮೊದಲಿಗೆ ನೋಡಿಕೊಂಡು ನಾವು ಸಾರಿಗೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬದನೆಕಾಯಿನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾವು ಕುದಿಯೋಕ್ಕೆ ಬೇಯಕ್ಕೆ ಬಿಡೋಣ. ನೋಡಿ, ಇದು ಪಾಯಸಕ್ಕೆ, ಇದು ಗೀ ರೈಸ್ಗೆ ನಾನು ಗೋಡಂಬಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಗೋಡಂಬಿನ ಒಂದು 20 ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಒಂದು 15 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಇದಕ್ಕೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಕುದಿಸ್ಕೋಬೇಕಾಗುತ್ತೆ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು. ನಾವು ಮತ್ತು ಅನ್ನಕ್ಕೆ ಬರೀ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಮುದ್ದೆನೂ ಮಾಡೋಂಗಿದ್ರೆ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡಿ. ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೆ ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ನಾವು ತಿರುಗಿಸ್ಕೊಂಡು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಖಾರ ಕಮ್ಮಿ ಇದ್ದಂಗಾಗ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಮುಚ್ಚಳ ಕ್ಲೋಸ್ ಮಾಡಿ ನೀರೆಲ್ಲ ಎಣ್ಣೆ ಬಿಡೋ ತನಕ ಸ್ವಲ್ಪ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಎಣ್ಣೆ ಬದನೆಕಾಯಿ ನೀವು ಈ ಥರ ಒಂದು ಸರಿ ಮಾಡಿ ನೋಡಿ. ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ನಮಗೆ ಲೈಕ್ ಮಾಡಿ, ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ. ನಮಗಿನ್ನೂ 4 ಜನಕ್ಕೆ ಮುಂದೆ ಹೋಗುತ್ತೆ. ನೋಡಿ, ಗೋಡಂಬಿನ ರುಬ್ಕೊಳ್ತಾ ಇದ್ದೀನಿ. ಗೋಡಂಬಿ ರುಬ್ಕೊಂಡು ನೋಡಿ ಇವಾಗ ಆಗಿದೆ. ಗೋಡಂಬಿ ರೈಸ್ಗೆ ನಾನು ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿ, ಒಂದು 10 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಮಧ್ಯಕ್ಕೆ ಘಾಟ್ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಸ್ಟಾರ್ ಹೂವು ಮತ್ತು ಲವಂಗ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಸಾಲೆಗಳು ಇದರಲ್ಲಿದೆ. ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತು ಶಾಜೀರ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಸೋಂಪೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಎಣ್ಣೆಲೇ ಹಾಕ್ಬೋದಿತ್ತು. ಎಣ್ಣೆಲೇ ಹಾಕೋದಕ್ಕೆ ಈ ಥರ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಪುದೀನ ಸೊಪ್ಪು ಒಂದು ಅರ್ಧ ಹಿಡಿ ಪುದೀನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಹಸಿರು ಕಲರ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಪುದೀನ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಪುದೀನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ. ನಾವು ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಹಸಿ ಬಟಾಣಿ ತುಂಬ ಫ್ರೈ ಮಾಡಬಾರ್ದು, ನಮಗೆ ಒಂಥರ ಇದು ಫ್ರೈ ಆಗಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಬಟಾಣಿ. ಹಂಗಾಗಿ ನಾವು ತುಂಬ ಫ್ರೈ ಮಾಡಬಾರ್ದು. ಗೋಡಂಬಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಗೋಡಂಬಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಅಕ್ಕಿ ನಾನೊಂದು 3 ಗ್ಲಾಸ್ ಹಾಕಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು ನೆನೆಸಿಲ್ಲ, ಹಂಗಾಗಿ ಅಕ್ಕಿ ಮೊದಲಲ್ಲೇ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾನು ಇದಕ್ಕೆ 1.5 ಲೀಟ್ರ್ ಹಾಲು ಹಾಕಿದ್ದೀನಿ. 1.5 ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹಾಲು ಅರ್ಧ ನೀರು ಹಾಕ್ತೀನಿ. 1.5 ಗ್ಲಾಸ್ ನೀರು, 1.5 ಗ್ಲಾಸು 3 ಗ್ಲಾಸ್ ನೀರು, 3 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ನಾವು 3 ಗ್ಲಾಸ್ ಹಾಲು ಹಾಕ್ಬಿಟ್ಟು ನಾವು ಸ್ವಲ್ಪ ತಿರುಗಿಸ್ಕೊಂಡು ಕೊತ್ತಂಬರಿ ಹಾಕ್ಬಿಟ್ಟು ನಾವು
ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಬಂದಮೇಲೆ ನೋಡಿ ರೆಡಿಯಾಗಿದೆ. ಗೋಡಂಬಿ ರೈಸ್ ಕೂಡ ಗೋಡಂಬಿ ಗೀ ರೈಸ್ ಕೂಡ ರೆಡಿಯಾಗಿದೆ. ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ 4 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಗೀ ರೈಸ್ ಅಲ್ವಾ, ಹಂಗಾಗಿ ತುಪ್ಪ ಹಾಕಬೇಕಾಗುತ್ತೆ. ಒಂದು 4 ಸ್ಪೂನ್ ತುಪ್ಪ. ನಿಮಗೆ ಇನ್ನೂ ಜಾಸ್ತಿ ತಿನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾವು ಲಾಸ್ಟಲ್ಲಿ ಹಾಕಿದ್ರೆ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ತಿರುಗಿಸ್ತು ನೋಡಿ ಉದುದ್ರಾಗಿ ಯಾವ ಥರ ರೆಡಿಯಾಗಿದೆ ಅಂತ ವೈಟ್ ಕಲರಾಗಿ. ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಮ್ಮ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ. ನನ್ನದು ಇನ್ನೂ 2 ಚಾನಲ್ ಇದೆ. ಇಂದ್ರ ಮನೆ ಅಡುಗೆ ಒಂದಿದೆ, ಇಂದ್ರಾಣಿ ಇಂದ್ರ ಲಾಕ್ಸ್ ಒಂದಿದೆ. 2 ಚಾನಲ್ಗೂ ನೀವು ಇನ್ನೂ 2 ಚಾನಲ್ಗೂ ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ.